ಆದರೆ ಯಾವಾಗಲೂ ನಾನೇ ಮಾಡ್ಕೊಳ್ತೀನಿ ಇಂಥದ್ದೆಲ್ಲ. ಅವರು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿ ನಾನು ಕೊಡೋದೇ ಇಲ್ಲ. ಎಗ್ ಬುಜ್ಜ ಎಗ್ ಬುರ್ಜಿ ಅಲ್ಲ, ಚೆನ್ನಾಗಿದೆ, ಸೇಮ್ ಎಗ್ ಟೇಸ್ಟ್ನೇ ಬರ್ತದೆ ಇದು. ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನನ್ನ ಫೇವ್ರೇಟ್ ವೆಯ್ಟ್ ಲಾಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದೇನು ಗೊತ್ತಾ, ನೋಡ್ತಾ ಇದ್ರೆ ಏನೋ ಪನ್ನೀರು ಅಥವಾ ಏನೋ ಪನ್ನೀರ್ ಬುರ್ಜಿನೋ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಅಲ್ಲ, ಇದರ ಹೆಸರು ಬಂದು ಟೋಫು ಜುಕ್ನಿ ಸ್ಟೀರ್ ಫ್ರೈ ಅಂತ. ಸೊ ನೀವು ಯಾವಾಗಲಾದರೂ ಹೆವಿಯಾಗಿ ಮಧ್ಯಾಹ್ನ ಹೊತ್ತು ಊಟ ಮಾಡಿರ್ತೀರಾ ಅನ್ಕೊಳ್ಳಿ, ನೈಟ್ ಲೈಟಾಗಿ ಏನಾದರೂ ತಿಂದರೆ ಸಾಕಪ್ಪ ಅಂತ ಅನ್ಸುತ್ತೆ, ಮತ್ತೆ ಏನಾದರೂ ದಿಢೀರ್ ಅಂತ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಸ್ಟೀರ್ ಫ್ರೈ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇನ್ನು ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ನಾವಿಲ್ಲಿ ಜುಕ್ನಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿರು ಜುಕ್ನಿ ಮತ್ತು ಹಳದಿ ಜುಕ್ನಿ ತಗೊಂಡಿದ್ದೀನಿ. ಸೊ ಇದು ನಮಗೆ ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇವಾಗ ನಿಮ್ಮ ಹತ್ರ ಇದು ಒಂದೇ ಸಿಕ್ತು ಅಂದರೆ ಇದು ಒಂದರಿಂದನೂ ಯೂಸ್ ಮಾಡ್ಬೋದು, ಬಟ್ ನಾನು ಎರಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಸೌತೆಕಾಯಿ ಥರ ಇರುತ್ತೆ. ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿಯಾಗಿ ಇದನ್ನು ಸ್ಯಾಲೆಡ್ಗಳಲ್ಲಿ, ಸೂಪ್ಗಳಲ್ಲಿ ಮತ್ತು ನೂಡಲ್ಸ್ ಜೊತೆ ಯೂಸ್ ಮಾಡ್ತಾರೆ. ಇದನ್ನು ಸ್ಕಿನ್ ಸಮೇತ ಹಾಗೆ ತಿನ್ನಬೇಕು. ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಮತ್ತು ಇನ್ನು ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಅಂತೂ ಇದು ಒಂದು ಸೂಪರ್ ಫುಡ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡಲಿಕ್ಕೆ ಮತ್ತು ಬೋನ್ ಸ್ಟ್ರೆಂತ್ನ ಜಾಸ್ತಿ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಬೆನಿಫಿಟ್ಸ್ಗಳಿದೆ ಇದರಿಂದ. ಇನ್ನು ಇದರಲ್ಲಿ ಪೊಟ್ಯಾಷಿಯಮ್, ಫೈಬರ್, ವಿಟಮಿನ್ ಎ, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಥರ ಹೇಳ್ತಾ ಹೋದರೆ ಜಾಸ್ತಿ ಬೆನಿಫಿಟ್ಸ್ ಇದೆ. ಸೊ ಇದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು. ಫ್ರೆಂಡ್ಸ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸ್ಕಿನ್ ಪ್ರೊಟೆಕ್ಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಡಲ್ ಸ್ಕಿನ್ ಇತ್ತು ಅಂದ್ಕೊಳ್ಳಿ, ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಜುಕ್ನಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ, ಹಾಗೆ ಇದು ಒಂದು ಅರ್ಧ ಕಪ್ನಷ್ಟು. ಫ್ರೆಂಡ್ಸ್, ನಾನಿಲ್ಲಿ ಟೋಫು ತಗೊಂಡಿದ್ದೀನಿ. ಇದನ್ನು ಪುಡಿಯಾಗಿ ಮಾಡ್ಕೊಳ್ಳೋಣ. ಇದು ಒಂದು ಕಪ್ನಷ್ಟು ತಗೊಂಡಿದ್ದೀನಿ. ಕೈಯಿಂದ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಪುಡಿ ಆಗುತ್ತೆ. ನೀವು ಟೋಫು ಬದಲಾಗಿ ಪನ್ನೀರ್ ಕೂಡ ಯೂಸ್ ಮಾಡ್ಬೋದು ಅಥವಾ ಮೊಟ್ಟೆ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಕೆಲವರಿಗೆ ಟೋಫು ಇಷ್ಟ ಆಗೋದಿಲ್ಲ, ಹಾಗೆ ಕ್ಯೂಬ್ಸ್ ಆಗಿ ತಿನ್ನಲಿಕ್ಕೆ. ಅಂಥವರು ಈ ಥರ ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಷ್ಟಾಗಿ ಏನು ಅನ್ಸೋದಿಲ್ಲ, ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನನಗೆ ಟೈಮ್ ಇತ್ತು ಅಂದರೆ ಮನೆಯಲ್ಲೇ ಟೋಫು ಮಾಡ್ಕೊಳ್ತೀನಿ. ಒಂದು ವೇಳೆ ಟೈಮ್ ಸಿಗಲಿಲ್ಲ ಅಂದರೆ ಈ ಥರ ಮಾರ್ಕೆಟಿಂದ ಯೂಸ್ ಮಾಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ಆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೋಬೇಕು. ಹೇಗಿದ್ದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 3 ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು 1 ನಿಮಿಷ ಈ ರೀತಿ ಹುರ್ಕೋಬೇಕು. ನೋಡಿ, ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಕಟ್ ಮಾಡಿರೋ ಜುಕ್ನಿನ ಹಾಕೊಳ್ಳೋಣ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಇದನ್ನು ಸ್ಟೀರ್ ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೋಬೇಕು. ಬೇಗನೆ ಆಗಿಬಿಡುತ್ತೆ ಇದು. ಇನ್ನು ಇದಕ್ಕೆ ನೀರು ಏನು ಹಾಕೋದು ಬೇಡ, ಅದು ಜುಕ್ನಿಯಿಂದನೇ ಸ್ವಲ್ಪ ನೀರು ಬಿಡುತ್ತೆ, ಸಾಫ್ಟ್ ಆಗುತ್ತೆ. ನೋಡಿ, ಇದು ಈಗ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಇವಾಗ ಟೋಫು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಎಲ್ಲದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದಕ್ಕೆ ಇನ್ನೂ ಬೇರೆ ಏನಾದರೂ ತರಕಾರಿಗಳು ಬೇಕಿದ್ರು ಅಂದರೆ ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರ್, ಕ್ಯಾರೆಟ್ ಏನು ಬೇಕಾದರೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಏನಂದರೆ ನಾನೀಗ
ನೈಟ್ ಟೈಮ್ ಬರೀ ಸ್ಯಾಲೆಡ್ಗಳಲ್ಲೇ ಅಷ್ಟೇ ತಗೊಳ್ತೀನಲ್ಲ, ಅಂಥ ಟೈಮ್ನಲ್ಲಿ ಈ ರೀತಿ ಜುಕ್ನಿ ಮತ್ತು ತೋಫು ಅಥವಾ ಪನ್ನೀರನ್ನು ಯೂಸ್ ಮಾಡಿಕೊಂಡು ಈ ಥರ ಸ್ಟೇರ್ ಫ್ರೈನ ಮಾಡ್ಕೊಳ್ತೀನಿ. ಹಾಗೆ ನೀವು ಇದನ್ನು ಚಪಾತಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು, ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದೀಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸೊ ಇದು ರೆಡಿಯಾಗಿದೆ, ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಕೆಲವ್ರು ಕೇಳ್ತಿರ್ತಾರೆ ಈ ಸ್ಯಾಲಡ್ಗಳೆಲ್ಲ ತಿಂದರೆ ಹೊಟ್ಟೆ ಫುಲ್ ಆಗುತ್ತಾ ಅಂತ. ಹೌದು, ಯಾಕೆಂದರೆ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಹೊಟ್ಟೆ ಫುಲ್ಲಾಗೇ ಇರುತ್ತೆ. ಹಾಗೆ ಫೈಬರ್ ಜಾಸ್ತಿ ಆಗಿರೋದ್ರಿಂದ ಡೈಜೆಷನ್ನ ಕೂಡ ಚೆನ್ನಾಗಿ ಮಾಡುತ್ತೆ. ಆದಷ್ಟು ನೈಟ್ ಟೈಮ್ನಲ್ಲಿ ಸ್ವಲ್ಪ ಲೈಟಾಗಿ ತಗೊಳ್ಳೋದು ಒಳ್ಳೆಯದೇ. ಫ್ರೆಂಡ್ಸ್, ತೋಫು ಜುಕ್ನಿ ಸ್ಟೀರ್ ಫ್ರೈ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಟೇಸ್ಟ್ ಮಾಡೋದಿಲ್ಲ, ರಾಜು ಟೇಸ್ಟ್ ಮಾಡ್ತಾರೆ ಹೇಗಾಗಿದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನೈಟ್ ಟೈಮ್ನಲ್ಲಿ ಇವರು ಯಾವುದೇ ರೀತಿ ಸ್ಟೀರ್ ಫ್ರೈ ಅಥವಾ ಸ್ಯಾಲೆಡ್ಗಳು ಏನು ತಿನ್ನೋದಿಲ್ಲ. ಅಂದರೆ ಏನೋ ಮಾಡ್ತಾರೆ, ಸ್ವಲ್ಪ ತಿಂತಾರೆ ಹೊರತಾಗಿ ಅದನ್ನೇ ಡಿನ್ನರ್ ಥರ ತಗೊಳ್ಳಲ್ಲ. ಅವರೇ ಸಪ್ರೇಟ್ ತಗೊಳ್ತಾರೆ. ಅದಕ್ಕಾಗಿ ಇವತ್ತು ಅವ್ರ ಕೈ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಆದರೆ ಯಾವಾಗಲೂ ನಾನೇ ಮಾಡ್ಕೊಳ್ತೀನಿ ಇಂಥದ್ದೆಲ್ಲ. ಅವರು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿ ನಾನು ಕೊಡೋದೇ ಇಲ್ಲ. ಎಗ್ ಬುರ್ಜಿ ಅಲ್ಲ, ತೋಫು ಎಗ್ ಬುರ್ಜಿ ಅಂದರೆ ಟೇಸ್ಟ್ ಆ ಥರನೇ ಬರುತ್ತೆ. ಎಗ್ ಥರನೇ ಇದೆ ಇದು. ಹೇಗಿದೆ? ಚೆನ್ನಾಗಿದೆ. ಸೇಮ್ ಎಗ್ ಟೇಸ್ಟ್ನೇ ಬರ್ತಾ ಇದೆ ಇದು. ಅದೇ ತೋಫು ತುಂಬ ಜನರು ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿದ್ನಲ್ಲ. ಸೊ ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿದೆ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ನಿಂಬೆ ರಸ ಹಾಕೋಬೋದು, ಬಟ್ ನಾನು ಹೀಗೆ ತಿನ್ನೋಕ್ಕೆ ಇಷ್ಟಪಡ್ತೇನೆ. ನೈಟ್ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಮಲ್ಗೋದಕ್ಕಿಂತ ಒಂದೇ ಒಂದು ಬೌಲ್ ಇದನ್ನು ಮಾಡ್ಕೊತೀನಿ. ಹೊಟ್ಟೆನೂ ಫುಲ್ ಆಗುತ್ತೆ, ಹಾಗೆ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ಟೋಫು ಜುಕ್ನಿ ಸ್ಟೀರ್ ಫ್ರೈ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.